ವಿಜಯನಗರ ಜಿಲ್ಲೆಯಲ್ಲಿ ಈಗ ಕತ್ತೆಗಳಿಗೆ ಡಿಮ್ಯಾಂಡ್, ಕತ್ತೆ ಹಾಲಿಗೆ ಬೇಡಿಕೆ, ಕತ್ತೆ ಕಾಯಲು ಹೋಗ್ತಾ ಇದ್ದಾರೆ ಜನ. ವಿಜಯನಗರ ಜಿಲ್ಲೆಯಲ್ಲಿ ಈಗ ಕತ್ತೆಗಳಿಗೆ ಭಾರಿ ಡಿಮ್ಯಾಂಡ್ ಆಗ್ತಾ ಇದೆ. ಕಾರಣ ಏನು ಅಂದರೆ ಕತ್ತೆ ಹಾಲಿಗೆ ಬೇಡಿಕೆ ಇದೆ, ಹೀಗಾಗಿ ಕತ್ತೆಯನ್ನು ಕಾಯಲಿಕ್ಕೆ ಹೋಗ್ತಿದ್ದಾರೆ ಜನ. ಕತ್ತೆ ಕಾಯೋದನ್ನೇ ಕಾಯಕ ಮಾಡ್ಕೊಳ್ತಿದ್ದಾರೆ ಹಲವು ಮಂದಿ. ಇವ್ರಿಗೆಲ್ಲ ಕತ್ತೆ ಕಾಯೋದಕ್ಕೆ ಹೋಗು ಅಂತ ಭಯಂಗಿಲ್ಲ, ಮಾಡ್ತಿದ್ದ ಕೆಲಸಗಳನ್ನು ಬಿಟ್ಟು ಕತ್ತೆ ಕಾಯಲು ಮುಂದಾಗಿದ್ದಾರೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ, ಒಂದು ಕಡೆ ಕತ್ತೆಗಳನ್ನು ಕಾಯ್ತಾ ಇದ್ದಾರೆ. ವಾಡಿಕೆಯ ಗಾದೆ ಮಾತು, ಏನು ಕೆಲಸ ಮಾಡಲ್ಲ ಅಂದರೆ ಕತ್ತೆ ಕಾಯಕ್ಕೆ ಹೋಗು ಅಂತ ಏನು ಹೇಳ್ತಾರಲ್ಲ, ಈಗ ಆ ರೀತಿ ಮಾತನ್ನ ಕೂಡ ನಾವು ಇವ್ರಿಗೆ ಬಯ್ಯೋ ಹಾಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಇವರೆಲ್ಲ ಆಲ್ರೆಡಿ ಇವಾಗ ಕತ್ತೆ ಕಾಯ್ತಾ ಇದ್ದಾರೆ. ಒಂದು ಕಡೆ ಕತ್ತೆ ಹಾಲಿಗೆ ಭಾರಿ ಡಿಮ್ಯಾಂಡ್ ಕೂಡ ಬಂದಿದೆ. ಇನ್ನು ಕತ್ತೆಗಳಿಗೆ ಡಿಮ್ಯಾಂಡ್ ಯಾಕೆ ಅನ್ನೋದನ್ನು ನೋಡೋದಾದರೆ, ಹೊಸಪೇಟೆಯ ಹಂಪೆ ರಸ್ತೆಯಲ್ಲಿ ಸಂಸ್ಥೆ ಇದೆ, ಜೆನ್ನಿ ಸಂಸ್ಥೆ. ಆಂಧ್ರ ಪ್ರದೇಶದ ಅನಂತಪುರ ಮೂಲದ ಸಂಸ್ಥೆ ಇದು. 3 ಲಕ್ಷ ಪಡೆದು ಕತ್ತೆಗಳನ್ನು ಸಪ್ಲೈ ಮಾಡ್ತಿದೆ ಜೆನ್ನಿ ಸಂಸ್ಥೆ. 3 ವರ್ಷ ಅಗ್ರಿಮೆಂಟ್ ಮಾಡಿಕೊಂಡು 3 ಹೆಣ್ಣು ಕತ್ತೆ 3 ಮರಿ ಕೊಡುತ್ತೆ. ತಿಂಗಳಿಗೆ 80,000 ರೂಪಾಯಿಗಿಂತ ಹೆಚ್ಚು ಆದಾಯವನ್ನು ಕತ್ತೆ ಕಾಯ್ತಾ ಇದ್ದವರು ಗಳಿಸ್ತಾ ಇದ್ದಾರಂತೆ. ರಾಜಸ್ಥಾನ, ಗುಜರಾತ್ ಸೇರಿದಂತೆ ಹಲವೆಡೆ ಕತ್ತೆಗಳನ್ನು ಖರೀದಿಸಲಾಗ್ತಾ ಇದೆ. ಬಾಂಡ್ ಮಾಡಿಸಿ 20 ದಿನಗಳ ನಂತರ ಕತ್ತೆಗಳನ್ನು ಕೊಡ್ತಾರೆ. ಕತ್ತೆ ಸಾಕಲು ನೀಡಿ ನಂತರ ಅವರಿಂದ ಹಾಲನ್ನು ಕೂಡ ಈ ಜೆನ್ನಿ ಸಂಸ್ಥೆ ಸಂಗ್ರಹ ಮಾಡುತ್ತೆ. ಚಿಕ್ಕ ಮಕ್ಕಳು, ಆಸ್ತಮಾ ರೋಗಿಗಳಿಗೆ ಕತ್ತೆ ಹಾಲಿಗೋಸ್ಕರ ಬೇಡಿಕೆ ಇದೆ. ಸೋಪ್, ಕ್ರೀಮ್, ಔಷಧಿ ತಯಾರಿಕೆಗೂ ಕೂಡ ಕತ್ತೆ ಹಾಲನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ಪ್ರತಿ ಲೀಟರ್ ಹಾಲನ್ನು 2,300 ರೂಪಾಯಿ ಕೊಟ್ಟು ಖರೀದಿಸ್ತಾ ಇದ್ದಾರಂತೆ ಜನ. ಹಾಲು ಪಡೆದವ್ರಿಗೆ 10 ದಿನಗಳಿಗೊಮ್ಮೆ ಹಣವನ್ನು ನೀಡುತ್ತೆ. ಜೆನ್ನಿ ಕಂಪನಿ ಖರೀದಿ ಮಾಡುತ್ತೆ ಹಾಲು. ಶ್ಯೂರಿಟಿಗಾಗಿ ಒಂದಷ್ಟು ಪ್ರಕ್ರಿಯೆಗಳನ್ನು ಮಾಡಿಕೊಳ್ಳುತ್ತೆ. ಪ್ರತಿನಿತ್ಯ 10 ರಿಂದ 15 ಜನ ಬಂದು ಅಗ್ರಿಮೆಂಟನ್ನು ಮಾಡ್ಕೊಳ್ತಿದ್ದಾರೆ. ನಾವು ಇದು ಕತ್ತೆ ಎಲ್ಲ ಸಾಕ್ತದಾರೆ ಇಲ್ಲಿ. ನಾವು ನೋಡ್ಕೊಂಡು ಹೋಗಿ ನಾವು ಮಾಡ್ಬೇಕಂತ ಇದ್ದೀವಿ. ನಾವು ಜಿಂದಲೇ ಟೆಂಪ್ರವರಿ ಹೋಗ್ತಿದ್ದೀವಿ. ಅಲ್ಲಿ ಏನು 400 ರೂಪಾಯಿ ಕೊಡ್ತಾರೆ ದಿವಸಕ್ಕೆ. ಅದೇ 12,000 ರೂಪಾಯಿ ಆಗುತ್ತೆ ಅಲ್ಲಿ ತಿಂಗಳಿಗೆ. ಇದು ಒಂದು ತಿಂಗಳಿಗೆ 70,000 ರೂಪಾಯಿ ಆಗುತ್ತೆ. ನಮಗೆ ಅದು ಯಾವುದಕ್ಕೂ ಆಗಲ್ಲ. ಅದು ಇದನ್ನು ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅಂತ ನಮಗೆ ಅನಿಸ್ತೈತಿ. ನಾವು ಇದನ್ನೇ ಮಾಡ್ಬೇಕಂತ ನಾವು ಮುಂದೆ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಎಷ್ಟು ವರ್ಷದಿಂದ ಹೊಂಟ್ರಿ ಜನರಲ್ಲಿ ಕೆಲಸಕ್ಕೆ? ನಾವು 5 ವರ್ಷದಿಂದ ಹೋಗ್ತಿದ್ದೀವಿ. ಯಾಕೆ ಇದನ್ನು ಮಾಡ್ಬೇಕಂತ? ಇದು ಚೆನ್ನಾಗೈತ್ರಿ ಆದಾಯ. ಇದು 70,000 ರೂಪಾಯಿ ಬರುತ್ತೆ, ಅದು 12,000 ರೂಪಾಯಿ ಬರುತ್ತೆ. ಯಾವ ನಿಮ್ದು? ನಮ್ಮದು ಇದೆ ಧರ್ಮಸಾಗರನೇ. ಊರಾಗ ಎಷ್ಟು ಮಂದಿ ಮಾಡ್ಯಾರ ಈಗ? ಈಗೆಲ್ಲ 4 ಮಂದಿ 5 ಮಂದಿ ಮಾಡ್ಯಾರ. ಇನ್ನು ಮಾಡೋರು ಕೂಡ ಇದ್ದಾರೆ, ಇನ್ನು ಮಾಡ್ತಾರೆ. ಐಡಿಯಾ ಐತಿ ಈಗ ನೋಡಕ್ಕೆ? ನೋಡಕ್ಕೆ ಬಂದಿದ್ದೀವಿ ನಾವು ಕೂಡ, ಹೆಂಗಿದೆ ಏನು ಹೆಂಗಿಲ್ಲ ಅಂತಂದು ನಾವು ನೋಡಿ ಮಾಡ್ಬೇಕಂತಲೇ ಬಂದಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.